ಆಧಾರದ ನೌಕರರು ತುಂಬಿಕೊಂಡು ಅವರನ್ನ ಹಿಂಸೆ ಮಾಡಿ ಅವ್ರನ್ನ ಶೋಷಣೆ ಮಾಡ್ತಾ ಇದ್ದೇವೆ. ಇವೆಲ್ಲ ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಇವತ್ತು ತಾವೆಲ್ಲ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೀರಿ. ಸಂಗಾತಿಗಳೇ, ಮೊದಲು ನಾವೆಲ್ಲ ಒಂದು ಕಾರ್ಮಿಕ ಸಂಘಟನೆ, ಈಗಾಗಲೇ ಅಣ್ಣರ ಹಿರಿಯರು ಹೇಳಿದ್ರು, ಒಂದು ಕಾರ್ಮಿಕ ಸಂಘಟನೆ ಮುಷ್ಕರ ಮಾಡಬೇಕಾದ್ರೆ ಒಂದು 7 ದಿವಸ ನೋಟಿಸ್ ಕೊಟ್ಟ ಸಾಕಾಗಿತ್ತು. ಇವತ್ತು 60 ದಿವಸ ನೋಟಿಸ್ ಕೊಡಬೇಕು. ಆಮೇಲೆ ನೋಟಿಸ್ ಕೊಟ್ಟ ನಂತರ ಅವರು ನಮ್ಮನ್ನು ನೆಗೋಸಿಯೇಷನ್ ಕರಿತಿದ್ದಾರೆ. ಮೊದಲಿಡುವ ಪದ್ಧತಿ ಇದೆ, ನಮಗೂ ಮಾತುಕತೆ ಕರೀತಾರೆ. ಮಾತುಕತೆ ಕರೆದು ಅಲ್ಲಿ ಮಾತುಕತೆ ವಿಫಲ ಆದರೆ ನಾವು ಮುಷ್ಕರಕ್ಕೆ ಹೋಗ್ತಿದ್ದೀವಿ. ಈಗ ಆಗಿಲ್ಲ, ಅವ್ರ ಕಾರ್ಮಿಕ ಸಂಘಟನೆ ನಿಯತಿ ಆಗಿಲ್ಲ. ನೀವು ಮಾತುಕತೆ ಮಾಡಿದಿರೋ ನೀವು ಮುಷ್ಕರಕ್ಕೆ ಹೋಗಿಲ್ಲ. ನೀವು ಮುಷ್ಕರಕ್ಕೆ ಹೋದರೆ ಅದು ಕಾನೂನು ಬಾಹಿರ. ಇಂಥ ಅನೇಕ ಕಾರ್ಮಿಕರು ಇರುವಂತ ಕಾನೂನುಗಳು ಈ 4 ಕೋಡ್ಗಳಲ್ಲಿ ಅಡಕವಾಗಿದ್ದೇವೆ. ಈ 4 ಕೋಡ್ಗಳನ್ನು ಈಗಾಗಲೇ ಸಂಸತ್ತಿನ ಅನುಮೋದನೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನಾವು ಸ್ಟ್ರೈಕ್ ಮಾಡ್ಕೋತ ಬಂದೇವೆ ಅಂತೇಳಿ ಅದು ಇನ್ನೂ ಜಾರಿಯಾಗಿಲ್ಲ. ಅದು ಜಾರಿಯಾಗಲು ನಾವು ಬಿಡಬಾರದು. ಅವ್ರು ಬೇಕಾದಷ್ಟು ಪ್ರಯತ್ನ ಮಾಡಿದ್ರು. ನಾವೆಲ್ಲರೂ ಒಕ್ಕಟ್ಟಾಗಿ ಈ ಕಾರ್ಮಿಕರು ಇರುವಂತಹ ಕೋಡ್ಗಳನ್ನ ಜಾರಿಯಾಗಲು ಬಿಡಬಾರದು ಅಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಅದೇ ರೀತಿ ಸಂಗಾತಿಗಳೇ, ಅಚ್ಚೇ ದಿನ ಅಂತ ಹೇಳಿ ಅಣ್ಣಾರ ಹೇಳಿದ್ರು. ನಮ್ಮ ಸಿಪಿಐ ಇವತ್ತು ಕರ್ನಾಟಕ ರಾಜ್ಯ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನೌಕರ ಸಂಘಟನೆಯ ಇದು AIUTUCಗೆ ಸಂಯೋಜನೆಗೊಂಡಿರ್ತಕ್ಕಂಥದ್ದು. ಈ ನೌಕರರು ಇವತ್ತು ಅಖಿಲ ಭಾರತ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ನಾವು ಭಾಳ ಮುಖ್ಯವಾದಂಥ ಬೇಡಿಕೆ ನಮಗೆ ಬೀದರ್ ಮಾದರಿಯ ಸೊಸೈಟಿ ಆಗಬೇಕು ಅಂತ. ಈಗಾಗಲೇ ಗುತ್ತಿಗೆ ಪದ್ಧತಿ ಏನು ಇದೆ ಅದು ಭಾಳ ಮೋಸ ವಂಚನೆ ಇದೆ. PF ಕಟ್ಟಲ್ಲ, ESI ಕಟ್ಟಲ್ಲ, ಆನಂತರ ಕನಿಷ್ಠ ವೇತನ ಕೊಡಲ್ಲ. ಎಷ್ಟೋ ನಮ್ಮ ನೌಕರಿಗೆ ಕೈಯಾಗ ಪೇಮೆಂಟ್ ಕೊಡ್ತಾ ಇದ್ದಾರೆ. ಇದು ಕಾನೂನು ಅಪರಾಧ. ಇದು ಕೂಡ ಕೈ ಬಿಡಬೇಕು, ಅವ್ರಿಗೆ ಅಕೌಂಟಿಗೆ ಜಮಾ ಆಗಬೇಕು, ಕನಿಷ್ಠ ವೇತನ ಜಾರಿಗೊಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಇನ್ನೊಂದು ಭಾಳ ಮುಖ್ಯವಾಗಿ ಈ ಒಂದು ಪೇಮೆಂಟು 26,000 ರೂಪಾಯಿ ಸ್ಕಿಲ್ ವರ್ಕರ್ಸಿಗೆ, ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನೌಕರರಿಗೆ ಸ್ಕಿಲ್ ಹೈಕೋರ್ಟಿಂದ ಸ್ಟೇ ಬಂದಿದೆ. ಅದು ಸ್ಟೇ ಆದಷ್ಟು ರಾಜ್ಯ ಸರ್ಕಾರ ವೆಕೆಂಟ್ ಮಾಡಬೇಕಂತ ಕೇಳ್ತಾ ಇದ್ದೇವೆ ನಾವು. ಯಾಕಂದರೆ ಭಾಳ ಯಾವುದೇ ಮೂಲಭೂತ ಸೌಕರ್ಯಗಳು ಇರದೇ ಇರುವಂಥ ಜಾಗದಲ್ಲಿ ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ. ಜಾಕ್ವೆಲ್ ಮತ್ತು ಪಂಪ್ ಹೌಸ್ಗಳಲ್ಲಿ ಆ ಥರ ಯಾವುದೂ ಮೂಲಭೂತ ಸೌಕರ್ಯ ಇಲ್ಲ. ಅವರಿಗೆ ಕೆಲವು ಕಡೆ ಕೊಡ್ತಾ ಇದ್ದಾರೆ, ಕೆಲವು ಕಡೆ ಕೊಡ್ತಾ ಇಲ್ಲ. ಅಂದ್ರೆ ರಬ್ಬರ್ ಮ್ಯಾಟ್ ಆಗಲಿ, ಹ್ಯಾಂಡ್ ಗ್ಲೌಸ್ ಆಗಲಿ ಇವೆಲ್ಲ ಇಲ್ಲ. ಇವೆಲ್ಲ ಒದಗಿಸ್ಬೇಕಂತ ನಾವು ಕೇಳ್ತಾ ಇದ್ದೇವೆ ನಾವು. ಆನಂತರ ಇವರು ಬಹುತೇಕ 2012ರಲ್ಲಿ ಈ ಇಲಾಖೆ ಸ್ಟಾರ್ಟ್ ಆಗಿತ್ತು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ. ಈ ಒಂದು ಇಲಾಖೆಯಲ್ಲಿ ಈ ಸ್ಯಾಂಕ್ಷನ್ ಪೋಸ್ಟ್ ತೊಗೊಂಡು ಆ ಸ್ಯಾಂಕ್ಷನ್ ಪೋಸ್ಟ್ ತೊಗೊಂಡು ಇವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ ನಾವು. ಅಷ್ಟೆಲ್ಲ ಸಂಬಂಧಪಟ್ಟ ಮಿನಿಸ್ಟ್ರಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಸಚಿವರಿಗೆ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೂಡ ಮುಂಬರುವ ದಿನಗಳಲ್ಲಿ, ಮತ್ತು ಕಾರ್ಮಿಕ ಸಚಿವರಿಗೆ ಸಂತೋಷ್ ಲಾಡ್ ಅವರಿಗೆ ಕೂಡ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯ ಸಮಿತಿ ಒಳಗೊಂಡು ಅವರಿಗೆ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಅದಷ್ಟು ಇವರು ಕುಡಿಯುವ ನೀರು ಅಂದರೆ ಅವಶ್ಯಕ ಇರತಕ್ಕಂಥ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ರಜೆ ಇರಲ್ಲ, ಚಳಿ ಇರಲ್ಲ, ಏನೂ ಇರಲ್ಲ, ಯಾವುದೋ ಮೂಲಭೂತ ಸೌಕರ್ಯಗಳು ಇಲ್ಲಾರ್ದೇ ಕೆಲಸ ತಗೋತಾ ಇದ್ದಾರೆ. ಅದು ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನಿಮ್ಮ ಸಮಸ್ಯೆ ಬಗ್ಗೆ ಮನವಿ ಅಥವಾ ಅವ್ರ ಕಿವಿಗೆ ಏನ್ರಿ ಮಾತನಾಡಿದ್ದೀರಾ? ಈಗಾಗಲೇ ಕಳೆದ 8-9 ವರ್ಷಗಳಿಂದ ನಾವು ಮನವಿ ಪತ್ರ ಕೊಡ್ತಾ ಇದ್ದೆವು. CS ಅವ್ರಿಗೆ ಕೊಡ್ತಾ ಇದ್ದೆವು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, DC ಅವ್ರಿಗೆ ಕೊಡ್ತಾ ಇದ್ದೆವು. ನಮಗೆ PF ಕೊಡಬೇಕು, ESI ಕೊಡಬೇಕು ಅಂತ. ಆದ್ರೆ 1-2 ಯೋಜನೆ ಬಿಟ್ಟರೆ ಮಿಕ್ಕಿದ ಯೋಜನೆಗಳಿಗೆ PF ESI ಕೊಡ್ತಾ ಇಲ್ಲ. ಇನ್ನೂ ತನಕ ನಿಮ್ದು ಬೇಡಿಕೆ ಪೂರ್ಣ ಆಗಿಲ್ಲ. ಇನ್ನು ಮುಂದೆ ಅಂತೇಳಿ ನಿಮಗೆ ಏನು ಭರವಸೆ? ಅದೇ ಆಗದೇ ಇದ್ರೆ ನಾವು ಅವರಿಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ ನಾವು. ಈಗಾಗಲೇ ಸಂಬಂಧಪಟ್ಟ AW ಅವರಿಗೆ ಪತ್ರ ಕೊಟ್ಟೆವು. ಈ ಒಂದು ಇದಕ್ಕೂ ಮಣ್ಣಿದೇ ಇದ್ರೆ ನಾವು ಮುಂಬರುವ ದಿನಗಳಲ್ಲಿ ಈ ಜಾಕ್ವೆಲೆಗಳನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಉಗ್ರ ಹೋರಾಟಕ್ಕೆ ನಾವು ಅಣೆ ಆಗಬೇಕಾಗ್ತದೆ. ಒಂದು ವೇಳೆ ಸಾರ್ವಜನಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಏನೇ ಅನಾಹುತ ಆದರೂ ಕೂಡ, ದನ ಕರೆಗಳಿಗೆ ಏನೇ ಅನಾಹುತ ಆದರೂ ಕೂಡ ಇದು ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಹಿಸ್ಕೋಬೇಕಾಗ್ತದೆ ಅಂತೇಳಿ ಕರೆ ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ? ಆದರೆ ಇವತ್ತು ಅಖಿಲ ಭಾರತ ಮುಷ್ಕರದಲ್ಲಿ ನಮ್ಮ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನೌಕರರು ಮತ್ತು ಆಲಮಟ್ಟಿ ಗಾರ್ಡನ್ ನೌಕರರು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಹಾಸ್ಟೆಲ್ ನೌಕರರು, ಬೇರೆ ಬೇರೆ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬಂದಿದ್ದಾರೆ. ಮುದ್ದೇಬಾಳು, ಬಾಗೇವಾಡಿ, ಸಿಂದಗಿ, ಇಂಡಿ, ಬಿಜಾಪುರ ತಾಲೂಕು, ಬಾಗೇವಾಡಿ ಎಲ್ಲ ತಾಲೂಕಿನಿಂದ ಕೂಡ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಬಹುಹಳ್ಳಿ ನೌಕರರು ಕೂಡ ಮುಂಚೂಣಿಯಲ್ಲಿದ್ದಾರೆ.
ತಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ್ HT ಅಂತ AIUTUC ಜಿಲ್ಲಾಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಬಹುಹಳ್ಳಿಯ ಕುಡಿಯುವ ನೀರು ನೌಕರ ಸರಬರಾಜು ನೌಕರರ ರಾಜ್ಯಾಧ್ಯಕ್ಷರು. सर आपकी सरकार से मांग क्या है? अगर आपकी मांग पूरी ना की गई तो आने वाले दिनों में आप क्या करना चाहेंगे? ಅದೇ ಬರುವ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಎಲ್ಲ ಚಾಕ್ವೆಲೆಗಳನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂದ್ರೆ ಪ್ರಮುಖವಾಗಿ ಬರ್ತಾನೆ ಈ ಜಲಜೀವನ ಮಿಷನ್ ಅಂತೇಳಿ ತೊಗೊಂಡ್ಬರ್ತಾ ಇದ್ದಾರೆ. ಈ ಜಲಜೀವನ ಮಿಷನ್ ಟೋಟಲಿ ಅವಲಂಬನೆ ಆಗಿರೋದೇ ನಮ್ಮದು ಬಹುಹಳ್ಳಿಯ ಮೇಲೆ. ಬಹುಹಳ್ಳಿಯಲ್ಲಿ ಬಟ್ ಅಲ್ಲಿ ಸರ್ಕಾರ ಕನ್ಸ್ಟ್ರಕ್ಷನ್ ಮಾಡ್ತಾರ, ಅದ್ರ ಮೇಲೆ ಗಮನ ಕೊಡಲ್ಲ ಅವರು. ವಿಶೇಷ ಗಮನ ಕೊಡಬೇಕಂತ ನಾವು ಕೇಳ್ತಾ ಇದ್ದೇವೆ. ಅದು ಒಬ್ಬರು ಆಪರೇಟರ್ ಆಗಲಿ, ವಾಲ್ಮೇನ್ ಆಗಲಿ, ಅಥವಾ ಘಟಕ ಶುದ್ಧೀಕರಣ ಸೂಪರ್ವೈಸರ್ ಆಗಲಿ, ಯಾವುದು ಕೂಡ ಸಿಸ್ಟಮೆಟಿಕ್ ಆಗಿಲ್ಲ. ಸಿಸ್ಟಮೆಟಿಕ್ ಆಗಿ ತೊಗೊಂಡ್ಬರ್ತಾ ಇದ್ದೆ ನಾವು. ಅಷ್ಟೇ ಅಲ್ಲ, ಇದು ಕಾಯಂ ಕೆಲಸ ಅದು. ಯಾಕಂದ್ರೆ ನಾನು ನೀರು ಬಿಡೋದು 1 ದಿವಸ 2 ದಿವಸ 3 ದಿವಸ ಆಗಲ್ಲ, ಕಂಟಿನ್ಯೂ ನೀರು ಬಿಡಬೇಕು. ಇದು ಕಾಯಂ ಸ್ವರೂಪದ ಕೆಲಸ ಆಗಿರೋದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೋತಾ ಇರೋದು ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಕಾಂಟ್ರಾಕ್ಟ್ ಪದ್ಧತಿ ರದ್ದುಗೊಳಿಸಿ ಇವರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಪರ್ಮನೆಂಟ್ ಮಾಡಲ್ಲ ಅಲ್ಲಿವರೆಗೆ ಕಾಯಂ ಇರ್ತಕ್ಕಂಥ ನೌಕರಿಗೆ ಇರುವಂಥ ಪೇಮೆಂಟ್ ಇವ್ರಿಗೆ ಕೊಡಬೇಕು. ಹಿಂಗೆ ಕಾಯಂ ಇತ್ತಂದ್ರೆ ಇದ್ರ ಹೊಣೆಗಾರ ಯಾರು? ಪರಿಸ್ಥಿತಿ ಹಿಂಗೆ ಕಾಯಂ ಇದ್ರೆ ಇದ್ರ ಹೊಣೆಗಾರ ಯಾರು? ಅದೇ ನಾವು ಹೋರಾಟ ಮಾಡ್ತೇವೆ. ಹೋರಾಟ ಮುಂದುವರಿತಾ ಇದ್ದಂಗೆ ಇದಕ್ಕೆ ಏನು ಸಮಸ್ಯೆಗಳು ಬಂದಾಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗ್ತದೆ, ರಾಜ್ಯ ಸರ್ಕಾರ ಜವಾಬ್ದಾರಿ ಆಗ್ತದೆ. ಕುಂದಾಪುರ ಬಹುಹಳ್ಳಿಯಿಂದ ಮಾತಾಡೋದು ಸರ್. ನಾವು ಸುಮಾರು 20 ಮಂದಿ ಸಿಬ್ಬಂದಿಯವರು ಮತ್ತು ಇನ್ನೂ ಇತರ ಮುದ್ದೇಬೇಳ, ತೆಲಗಿ, ಇನ್ನೂ ನಮ್ಮ ವಾಟರ್ ಸಪ್ಲೈಗಳು ಭಾಳ ಅದಾವೆ. PF ಅವರು ತುಂಬ್ಕೊಂಡಾರ, ಕಾಂಟ್ರಾಕ್ಟರ್ ಕೇಳೋ ತುಂಬಿ ಹೊತ್ತು ಕೇಳ್ತಾರೆ. ಅಲ್ಲಿ ತುಂಬಿ ಹೊತ್ತು ಕೇಳಿದ್ರೆ ನಮ್ಮದು KYC ಮಾಡಿಕೊಡೋಲ್ಲಾಗ್ಯಾರ ಅವರು. KYC ಮಾಡಿಕೊಡತ್ತೇಳಿ ನಾವು ಗುಲ್ಬರ್ಗ ಆಫೀಸ್ಗೆ ಹೋದ್ರೆ ನಿಮ್ಮ ಕಾಂಟ್ರಾಕ್ಟರ್ ಸಂಬಂಧ ಅದಕ್ಕೆ ನೀವು ಮಾತಾಡಿರ್ತಾರೆ. ನಾವು ಸಿದ್ದೇಶ್ವರ ಇಂಜಿನಿಯರಿಂಗ್ ಅವ್ರ ಕಡೆ ಹೋದ್ರೆ ಇಲ್ಲ, ಒಟ್ಟು ಅವರ PFದವ್ರ ಮಾಡ್ಬೇಕಂತ ಅವ್ರು ಹೇಳ್ತಾರೆ. ನೀವು ಮಾಧ್ಯಮದ ಮುಖಾಂತರ ನೀವು ನಮ್ಗೆ ನ್ಯಾಯ ಒದಗಿಸಿ ಕೊಟ್ಟರೆ ನಮ್ಗೆ ಧನ್ಯವಾದಗಳು ಹೇಳ್ತೀವಿ ಸರ್. ತಮ್ಮ ಏನು ಬೇಡಿಕೆ ಅದಾವೆ ಸರ್? ನಮ್ಮ PF ಕಟ್ ಮಾಡ್ಯಾರ ಅವರು 5 ವರ್ಷದಿಂದ ಕಟ್ ಮಾಡ್ಯಾರ. ಕಟ್ ಮಾಡಿ ಕಿಸಿಂದ ಒಳಮಾಡಿ PF ಆಫೀಸ್ ಗುಲ್ಬರ್ಗಾಕ್ಕೆ ಹೋಗ್ರಿ, ಅಲ್ಲೆಲ್ಲ ಮಾಡ್ತೀವತ್ತಾರೆ. ಅದು ಮಾಡೋಕತ್ತಾರಿಲ್ಲ. ಕಾಂಟ್ರಾಕ್ಟರ್ ತಪ್ಪಾಯ್ತು ಅವ್ರು ಹೇಳ್ತಾರೆ. ನಾವು ಯಾರೇ ಅವ್ರ ಕಡೆ ಹೋಗೋಣ, ಅವ್ರ ತಪ್ಪ, ಇವ್ರ ಕಡೆ ಇವ್ರ ತಪ್ಪ ಹೇಳ್ತಾರೆ. ಇದು ನೀವು ಇದಕ್ಕಿಂತ ಮೊದಲು ಬೇಡಿಕೆ ಇಟ್ಟಿದ್ದೀರಿ? ಹಾಂ, ಇಟ್ಟಿದ್ದೀವಿ ಸರ್. 2 ವರ್ಷದಿಂದ ನಾವು ಕೇಳ್ಕೊತಾ ಇದ್ದೀವಿ. ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ರೀ. ಇನ್ನೂ ತನಕ ನಮ್ಮ ಬೇಡಿಕೆ ಈಡೇರಿಸಿಲ್ರಿ ಅವರು. ನೀವು ಇಷ್ಟು ದೊಡ್ಡ ಪ್ರತಿಭಟನೆ ಇವತ್ತು ಮಾಡ್ಲಿಕ್ಕೆ ಇಫೆಕ್ಟ್ ಏನು ಬೀಳ್ತೈತಿ ಗೌರ್ಮೆಂಟ್? ಇಫೆಕ್ಟ್ ನಾವು ಎಲ್ಲ ವಾಟರ್ ಸಪ್ಲೈದವ್ರು ಒಟ್ಟರು ಕೂಡ ನಾವು ಬಂದ್ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್. ಅಂದ್ರೆ ಇದ್ರಲಿಂತ ನಿಮ್ದು ಬೇಡಿಕೆ ಪೂರ್ಣ ಆಗ್ಲಿಕ್ಕೆ ಇದ್ರಕ್ಕಿಂತ ದೊಡ್ಡ ಹೋರಾಟ ದೊಡ್ಡ ಹೋರಾಟ ಮಾಡ್ತೀವಿ ಸರ್. ಎಲ್ಲ ವಾಟರ್ ಸಪ್ಲೈದವ್ರು ಕೂಡಿ ಒಂದು ಟೀಮ್ ಮಾಡಿ ನಾವು ಎಲ್ಲರೂ ಕೂಡಿ ನಾವು ಬಂದ್ ಮಾಡಕ್ಕೆ ರೆಡಿ ಇದ್ದೀವಿ ಸರ್. ಸತೀಶ್ ಪಡ್ಸಲ್ಗೆ ಅಂತ ಮಲ್ಲಿಕಾರ್ಜುನ್ ಹಿರೇಮಠ ಅಂತ, ಕರ್ನಾಟಕ ರಾಜ್ಯ ಬಹುಹಳ್ಳಿ ನೌಕರರ ಸಂಘದ ಉಪಾಧ್ಯಕ್ಷ. ನಮ್ಮ ಮುಖ್ಯವಾದ ಬೇಡಿಕೆಗಳು ಬಹುದಿನಗಳಿಂದ ನೆರವೇರ್ತಾ ಇಲ್ಲ. ಮುಖ್ಯವಾಗಿ ನಮ್ಮನ್ನು ಸ್ಕಿಲ್ ವರ್ಕರ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಬೀದರ್ ಮಾದರಿಯಲ್ಲಿ ನಮ್ಮನ್ನು ಹೊರಗುತ್ತಿ ರದ್ದು ಮಾಡಿ ಆಮೇಲೆ ಇಲ್ಲಿ ಜಿಲ್ಲಾ ಸಹಕಾರಿ ಸಂಘಕ್ಕೆ ನಮ್ಮನ್ನು ಸೇರಿಸ್ಕೋಬೇಕು. DC ಅವ್ರ ವತಿಯಿಂದ ನಾವು ಇಲ್ಲಿ ಬಹುಹಳ್ಳಿ ನೌಕರರ ಸಂಘದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಬೇಕು. ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ಆಲ್ ಇಂಡಿಯಾ ಸಾರ್ವತ್ರಿಕ ಮುಷ್ಕರ ಇದೆ. ಆ ಮುಷ್ಕರದಲ್ಲಿ ನಾವು ಕೂಡ ಎಲ್ಲ ಬಹುಹಳ್ಳಿ ಕಾರ್ಮಿಕರು ಪಾಲ್ಗೊಂಡಿದ್ದೀವಿ. ಅದಕ್ಕಾಗಿ ನಾವು ನಿಮ್ಮನ್ನು ಸಪ್ರೇಟಾಗಿ ಕರೆದು ನಾವು ಒಂದು ಇದನ್ನು ಮಾಡ್ಬೇಕಂತೇಳಿ ಇದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಂತರ PF, ESI, ಆಮೇಲೆ ಇನ್ನಿತರ 26,000 ಕನಿಷ್ಠ ವೇತನ 26,000 ರೂಪಾಯಿ, ಇವೆಲ್ಲ ವೇತನಗಳನ್ನು ಬಹುಹಳ್ಳಿ ಕಾರ್ಮಿಕರಿಗೆ ಒದಗಿಸಬೇಕು. ಅದರ ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಹೋರಾಟದಲ್ಲಿ ಎಷ್ಟು ಮಂದಿ ಭಾಗವಹಿಸಿದ್ದಾರೆ? ನಮ್ಮ ಬಹುಹಳ್ಳಿ ಕಾರ್ಮಿಕರು ಸುಮಾರು ಇನ್ನು ಎಲ್ಲ ಸ್ಕೀಮ್ ಸುಮಾರು 21 ಸ್ಕೀಮ್ ಇದ್ದಾವೆ. 21 ಸ್ಕೀಮ್ನ ಕಾರ್ಮಿಕರು ನಾವು ಭಾಗವಹಿಸಿದ್ದೀವಿ. ಸುಮಾರು ಎಷ್ಟು? ಸುಮಾರು 500 ಜನ. ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್ ಹಿರೇಮಠ, ಕರ್ನಾಟಕ ರಾಜ್ಯ ಬಹುಹಳ್ಳಿ ನೌಕರರ ಸಂಘದ ಉಪಾಧ್ಯಕ್ಷ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.